ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಡಲಾಗಿದೆ. ಖರ್ಗೆ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ, ಸಂಪೂರ್ಣ ಕೇಸರಿಮಯವಾದ ಗುರುಮಠಕಲ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿಲ್ಲ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ಕರ್ಮಭೂಮಿ ಯಾದಗಿರಿಯಲ್ಲಿ ಗಣವೇಷಧಾರಿಗಳೆಂದು ಪರೇಡ್ ಮಾಡಿ ಈ ಮೂಲಕ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದಾರೆ. ಗುರುಮಠಕಲ್ ಇಂದು ಸಂಪೂರ್ಣ ಕೇಸರಿಮಯವಾಗಿತ್ತು. ಖರ್ಗೆ ಕೋಟೆಯಲ್ಲಿ ಸ್ವಯಂ ಸೇವಕರು ಪಥಸಂಚಲನ ನಡೆಸಿದ್ರು. ಸುಮಾರು 4.5 ಕಿಲೋಮೀಟರ್ ಸಾಗಿದ ಪರೇಡ್ನಲ್ಲಿ ನೂರಾರು ಗಣವೇಷಧಾರಿಗಳು ಭಾಗಿಯಾಗಿದ್ರು. ಪಥಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಅನುಮತಿ ನೀಡಿತ್ತು. ಪರೇಡ್ ನಡೆಯುವ ಮಾರ್ಗದುದ್ದಕ್ಕೂ ರಂಗೋಲಿ ಚಿತ್ತಾರ ಬಿಡಿಸಿ ಸ್ವಯಂ ಸೇವಕರಿಗೆ ಪುಷ್ಪ ಮಳೆಗೈದು ಜನರು ಸ್ವಾಗತಿಸಿದ್ರು. ಇನ್ನು ಆರ್ಎಸ್ಎಸ್ ಪರೇಡ್ಗೆ ಜಿಲ್ಲಾಡಳಿತ 10 ಷರತ್ತುಗಳನ್ನು ಹಾಕಿತ್ತು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ 10 ಷರತ್ತುಗಳನ್ನು ವಿಧಿಸಿತ್ತು. ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು, ಯಾವುದೇ ಆಸ್ತಿಪಾಸ್ತಿ ಹಾನಿಯಾದರೆ ಅದರ ನಷ್ಟ ಭರಿಸಬೇಕು, ಆರ್ಎಸ್ಎಸ್ ಸ್ವಯಂ ಸೇವಕರು ಕಟ್ಟುನಿಟ್ಟಾಗಿ ನಿಯಮ ಪಾಲಿಸಬೇಕು, ಜಾತಿ ಧರ್ಮದ ಭಾವನೆಗೆ ನೋವಾಗುವ ಘೋಷಣೆ ಕೂಗಬಾರದು, ಶಾಂತಿ ಕೋಮು ಸೌಹಾರ್ದ ಕದಡುವ ಚಟುವಟಿಕೆ ಮಾಡಬಾರದು, ಪಥಸಂಚಲನದ ವೇಳೆ ಯಾವುದೇ ರಸ್ತೆಗಳನ್ನು ತಡೆಯುವಂತಿಲ್ಲ, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತಿಲ್ಲ, ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆ ಸಭೆ ಮಾಡುವಂತಿಲ್ಲ, ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು, ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಎಂದು ಜಿಲ್ಲಾಡಳಿತ ಸೂಚಿಸಿತ್ತು. ಆರ್ಎಸ್ಎಸ್ ಪರೇಡ್ ಫೈಟ್, ಪ್ರಿಯಾಂಕ್ ಖರ್ಗೆ ಗರಂ. ಇನ್ನು ಆರ್ಎಸ್ಎಸ್ ಪಥಸಂಚಲನಕ್ಕೂ ನನಗೂ ಏನು ಸಂಬಂಧ? ಚಿತ್ತಾಪುರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ನನ್ನ ಬಿಟ್ಟು ಯಾವ ಶಾಸಕರನ್ನ ಬೈದಿದ್ದಾರೆ. ನಾನು ಪತ್ರ ಬರೆದಿರುವ ಕಾರಣವೇ ಬೇರೆ ಇದೆ ಎಂದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ಸಬ್ಮಿಟೆಡ್ ಟು ದ ಕೋರ್ಟ್. ಇವರು ಕೊಟ್ಟಿಲ್ಲ ಅಂದ್ರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದೀವಿ, ಸಮಾಜಗಳಿಗೋಸ್ಕರ ಇದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ? ಅದೇ ಸಂವಿಧಾನ ವಿರುದ್ಧವಾಗಲ್ಲ, ಕಾನೂನು ವಿರುದ್ಧವಾಗಲ್ಲ. ಆರ್ಎಸ್ಎಸ್ ನಿಷೇಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯ. ಆರ್ಎಸ್ಎಸ್ ಅನ್ನ ನಿಷೇಧಿಸಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. वैयक्तिक विचार है और मैं खुल के बोलूंगा, लगाना चाहिए, क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और आरएसएस की वजह से. ಢಾಕಿ ಕಣ್ಗಾವಲಿನಲ್ಲಿಂದು ಯಾದಗಿರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು. ನಾಗರಾಜ್ ಮಗದುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಡಲಾಗಿದೆ. ಖರ್ಗೆ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ, ಸಂಪೂರ್ಣ ಕೇಸರಿಮಯವಾದ ಗುರುಮಠಕಲ್.
ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿಲ್ಲ. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ಕರ್ಮಭೂಮಿ ಯಾದಗಿರಿಯಲ್ಲಿ ಗಣವೇಷಧಾರಿಗಳೆಂದು ಪರೇಡ್ ಮಾಡಿ ಈ ಮೂಲಕ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದಾರೆ. ಗುರುಮಠಕಲ್ಲಿಂದು ಸಂಪೂರ್ಣ ಕೇಸರಿಮಯವಾಗಿತ್ತು. ಖರ್ಗೆ ಕೋಟೆಯಲ್ಲಿ ಸ್ವಯಂ ಸೇವಕರು ಪಥಸಂಚಲನ ನಡೆಸಿದ್ರು. ಸುಮಾರು 4.5 ಕಿಲೋಮೀಟರ್ ಸಾಗಿದ ಪರೇಡ್ನಲ್ಲಿ ನೂರಾರು ಗಣವೇಷಧಾರಿಗಳು ಭಾಗಿಯಾಗಿದ್ರು. ಪಥಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಅನುಮತಿ ನೀಡಿತ್ತು. ಪರೇಡ್ ನಡೆಯುವ ಮಾರ್ಗದುದ್ದಕ್ಕೂ ರಂಗೋಲಿ ಚಿತ್ತಾರ ಬಿಡಿಸಿ ಸ್ವಯಂ ಸೇವಕರಿಗೆ ಪುಷ್ಪ ಮಳೆಗೈದು ಜನರು ಸ್ವಾಗತಿಸಿದ್ರು. ಇನ್ನು ಆರ್ಎಸ್ಎಸ್ ಪರೇಡ್ಗೆ ಜಿಲ್ಲಾಡಳಿತ 10 ಷರತ್ತುಗಳನ್ನು ಹಾಕಿತ್ತು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ 10 ಷರತ್ತುಗಳನ್ನು ವಿಧಿಸಿತ್ತು. ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು, ಯಾವುದೇ ಆಸ್ತಿಪಾಸ್ತಿ ಹಾನಿಯಾದರೆ ಅದರ ನಷ್ಟ ಭರಿಸಬೇಕು, ಆರ್ಎಸ್ಎಸ್ ಸ್ವಯಂ ಸೇವಕರು ಕಟ್ಟುನಿಟ್ಟಾಗಿ ನಿಯಮ ಪಾಲಿಸಬೇಕು, ಜಾತಿ ಧರ್ಮದ ಭಾವನೆಗೆ ನೋವಾಗುವ ಘೋಷಣೆ ಕೂಗಬಾರದು, ಶಾಂತಿ ಕೋಮು ಸೌಹಾರ್ದ ಕದಡುವ ಚಟುವಟಿಕೆ ಮಾಡಬಾರದು, ಪಥಸಂಚಲನದ ವೇಳೆ ಯಾವುದೇ ರಸ್ತೆಗಳನ್ನು ತಡೆಯುವಂತಿಲ್ಲ, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತಿಲ್ಲ, ಮಾರಕಾಸ್ತ್ರಗಳನ್ನು ಹಿಡಿದು ಮೆರವಣಿಗೆ ಸಭೆ ಮಾಡುವಂತಿಲ್ಲ, ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು, ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಎಂದು ಜಿಲ್ಲಾಡಳಿತ ಸೂಚಿಸಿತ್ತು. ಆರ್ಎಸ್ಎಸ್ ಪರೇಡ್ ಫೈಟ್, ಪ್ರಿಯಾಂಕ್ ಖರ್ಗೆ ಗರಂ. ಇನ್ನು ಆರ್ಎಸ್ಎಸ್ ಪಥಸಂಚಲನಕ್ಕೂ ನನಗೂ ಏನು ಸಂಬಂಧ? ಚಿತ್ತಾಪುರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ನನ್ನ ಬಿಟ್ಟು ಯಾವ ಶಾಸಕರನ್ನ ಬೈದಿದ್ದಾರೆ? ನಾನು ಪತ್ರ ಬರೆದಿರುವ ಕಾರಣವೇ ಬೇರೆ ಇದೆ ಎಂದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ಸಬ್ಮಿಟೆಡ್ ಟು ದ ಕೋರ್ಟ್. ಇವರು ಕೊಟ್ಟಿಲ್ಲ ಅಂದ್ರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದೀವಿ, ಸಮಾಜಗಳಿಗೋಸ್ಕರ ಇದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ? ಅದೇ ಸಂವಿಧಾನ ವಿರುದ್ಧವಾಗಲ್ಲ, ಕಾನೂನು ವಿರುದ್ಧವಾಗಲ್ಲ. ಆರ್ಎಸ್ಎಸ್ ನಿಷೇಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯ. ಆರ್ಎಸ್ಎಸ್ ಅನ್ನ ನಿಷೇಧಿಸಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. वैयक्तिक विचार है और मैं खुल के बोलूंगा, लगाना चाहिए, क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और आरएसएस की वजह से. ಖಾಕಿ ಕಣ್ಗಾವಲಿನಲ್ಲಿಂದು ಯಾದಗಿರಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು. ನಾಗರಾಜ್ ಮಗದುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.